ಚಿನ್ನದ ವ್ಯಾಪಾರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಪ್ರಕರಣದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡ ಬಂಧನಕ್ಕೊಳಗಾಗಿರೋದು ವರ್ತೂರು ಪ್ರಕಾಶ್ಗೆ ತಲೆನೋವು ತಂದಿಟ್ಟಿದೆ. ವರ್ತೂರು ಜೊತೆ ನಂಟಿರೋ ಶ್ವೇತಾ ಗೌಡ ಬಾಯಿ ಬಿಟ್ಟಿದ್ದು ಇದರಿಂದ ಮಾಜಿ ಸಚಿವರಿಗೆ ಸಂಕಷ್ಟ ಎದುರಾಗಿದೆ. ಇವತ್ತು ವಿಚಾರಣೆ ಎದುರಿಸಿದಂಥ ವರ್ತೂರು ಪ್ರಕಾಶ್ ನಾನವನಲ್ಲ ಅಂತ ಹೇಳಿದ್ದಾರೆ. ಶ್ವೇತಾ ಗೌಡ ವಿಚಾರಣೆ ವೇಳೆ ಮತ್ತಷ್ಟು ರಸಭರಿತ ಸಂಗತಿಗಳು ಬಯಲಾಗಿದೆ. ನೂರಕ್ಕೆ ನೂರು ನಿರಾಧಾರ. ನಮ್ಗೆ ಆಕೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಆಕೆ ವೃತ್ತಿನೇ ಕಳ್ತನ ಮಾಡೋದು, ವಂಚನೆ ಮಾಡೋದು, ಅಂಗಡಿಗಳಲ್ಲಿ ವಂಚನೆ ಮಾಡೋದು, ಬೇರೆಯವ್ರಿಗೆ ಮಾರೋದು, ನಮ್ಮಂತ ಅವ್ರ ಹೆಸರು ಬಳಸ್ಕೊಡೋದು. ಅಬ್ಬಬ್ಬಬ್ಬಾ, ಅದೇನ್ ಲುಕ್ಕು, ಅದೇನ್ ವಯ್ಯಾರ. ಬಳ್ಳಿಯಂಗೆ ಒಳಕುತ್ತಾ ಮಳ್ಳಿಯಂಗೆ ಕಾಣಿಸ್ತಿರೋ ಮಾಯಾಂಗನೆ. ಜಾಲಿಯ ಲೈಫು ನಡೆಸೋಕೆ ರಸಗುಲ್ಲ ಸುಂದರಿ ಮಾಡಿದ ಮಸಲತ್ತು ಒಂದೊಂದಲ್ಲ ಕಣ್ರಿ. ಜಗತ್ ಕಿಲೇಡಿ ದೋಖಾ ಕೆಲಸದಲ್ಲಿ ಪಾಲು ಪಡೆದಿರೋ ಆರೋಪ ಈಗ ವರ್ತೂರು ಪ್ರಕಾಶ್ ವರ್ತುಲವಾಗಿ ಸುತ್ತುವರೆದಿದೆ. ವಿಚಾರಣೆಗೆ ಹಾಜರಾದ ಮಾಜಿ ಸಚಿವ ವರ್ತೂರು ಪ್ರಕಾಶ್, ನನಗೂ ಆಕೆಗೂ ಸಂಬಂಧವೇ ಇಲ್ಲ ಎಂದ ಮಾಜಿ ಮಿನಿಸ್ಟರ್. ಚಿನ್ನ ಖರೀದಿ ನೆಪದಲ್ಲಿ 2 ಕೋಟಿ ಮೌಲ್ಯದ ಚಿನ್ನ ವಂಚಿಸಿ ಲಾಕ್ ಆಗಿರೋ ಮಾಯಾ ಸುಂದರಿ ಶ್ವೇತಾ ಗೌಡ ವಿಚಾರಣೆ ವೇಳೆ ಕದ್ದ ಚಿನ್ನದಲ್ಲಿ ವರ್ತೂರು ಪ್ರಕಾಶ್ಗೂ ಶೇರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ಲು. ಇದೇ ಆಧಾರದ ಮೇಲೆ ಇಂದು ವರ್ತೂರು ಪ್ರಕಾಶ್ಗೆ ಪುಲಕೇಶಿ ನಗರ ಠಾಣೆ ಎಸಿಪಿ ಗೀತಾ 4 ತಾಸು ಲೆಫ್ಟ್ ರೈಟು ಮಾಡಿದ್ರು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿ ನಿಮಗೂ ಆಕೆಗೂ ಏನ್ ಸಂಬಂಧ ಎಂಬೆಲ್ಲ ಮಾಹಿತಿಗಳನ್ನ ಹೊರಹಾಕಿಸಿದ್ರು. ಶ್ವೇತಾ ಗೌಡಗೂ ನಿಮಗೂ ಏನ್ ಸಂಬಂಧ? ನನಗೂ ಆಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಿಮಗೆ ಶ್ವೇತಾ ಗೌಡ ಸಂಪರ್ಕ ಆಗಿದ್ದು ಹೇಗೆ? ನನಗೂ ಆಕೆಗೂ ಯಾವ ಸಂಪರ್ಕವೂ ಇರಲಿಲ್ಲ. ಶ್ವೇತಾ ಬಳಿ ನೀವು ಹಣ ಒಡವೆ ಯಾಕೆ ತಗೊಂಡಿದ್ರಿ? ನಾನು ತೆಗೆದುಕೊಂಡಿಲ್ಲ, ಆಕೆಯೇ ಗಿಫ್ಟ್ ಅಂತ ಕೊಟ್ಟಿದ್ದು. ಆಕೆ ಬಳಿ ತಗೊಂಡ ಹಣ ಒಡವೆ ಏನ್ ಮಾಡಿದ್ರಿ? ಎಲ್ಲವೂ ಇದೆ, ಎಲ್ಲವನ್ನ ಈಗ ವಾಪಸ್ ಕೊಡ್ತೀನಿ. ಶ್ವೇತಾ ಗೌಡ ಬಳಿ ನೀವ್ ಏನೇನ್ ತಗೊಂಡಿದ್ದೀರಿ? 12.5 ಲಕ್ಷ ಹಣ, 3 ಬ್ರಾಸ್ಲೆಟ್, 1 ರಿಂಗ್ ವಾಪಸ್ ಕೊಡ್ತೀನಿ. ಪೊಲೀಸರ ವಿಚಾರಣೆ ಎದುರಿಸಿ ಹೊರಬಂದ ವರ್ತೂರು ಪ್ರಕಾಶ್, ಆಕೆ ನನ್ನ ಸ್ನೇಹಿತೆಯೇ ಅಲ್ಲ, 5-6 ತಿಂಗಳ ಪರಿಚಯ ಅಷ್ಟೇ ಅಂದ್ರು. ನಾನು ರಾಜಕಾರಣಿ, ನನ್ನ ಹೆಸರೇಳ್ಕೊಂಡು ವಂಚಿಸಿದ್ದಾರೆ ಅಂತ ದಾಳ ಉರುಳಿಸಿದ್ದಾರೆ. 100ಕ್ಕೆ 100 ಯಾವುದೇ ಸ್ನೇಹಿತರು ಅಲ್ಲ, ಫ್ರೆಂಡು ಅಲ್ಲ, 100ಕ್ಕೆ 100 ಸುಳ್ಳು. ನನಗೆ ಒಂದು 5-6 ತಿಂಗಳ ಮುಂಚೆ ನನಗೆ ಪರಿಚಯ ಆಗಿದ್ದು ನಿಜನೇ. ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂದಮೇಲೆ ಬೇಕಾದಷ್ಟು ಜನ ಮನೆಗೆ ಬಂದು ಹೋಗ್ತಾರೆ. ಅದೇ ರೀತಿ ಈ ಹುಡುಗಿ ಕೂಡ ಬಂದೋಗಿದ್ಲು. ನನ್ನ ಹೆಸರನ್ನು ಬಳಸ್ಕೊಂಡು ಬಂಗಾರದ ಅಂಗಡಿಯಲ್ಲಿ ಹೋಗಿ ಬಂಗಾರ ತಗೊಂಡು ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದು. ವರ್ತೂರು ಪ್ರಕಾಶ್ ಪುತ್ರ ನಿತಿನ್ಗೂ ಪೊಲೀಸ್ ನೋಟಿಸ್. ಪ್ರಕರಣದಲ್ಲಿ ವರ್ತೂರು ಪ್ರಕಾಶ್ ಪುತ್ರ ನಿತಿನ್ ಹೆಸರು ಕೂಡ ಸಂಬಂಧ ಬೆಸೆದಿದೆ. ಆರೋಪಿ ಶ್ವೇತಾ ಗೌಡ ನಿತಿನ್ ಹೆಸರು ಬಾಯ್ಬಿಟ್ಟಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಶಾಪಿಂಗ್ ಮಾಡಿಸಿದ್ದಾಳಂತೆ. ಹೀಗಾಗಿ ಪೊಲೀಸರು ವಿಚಾರಣೆಗೆ ಬರುವಂತೆ ನಿತಿನ್ಗೂ ನೋಟಿಸ್ ಕಳಿಸಿದ್ದಾರೆ. ಈ ಮಧ್ಯೆ ಚಿನ್ನದ ಅಂಗಡಿ ಮಾಲೀಕ ಸಂಜಯ್ ಭಾಫ್ನಾರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನಾನು ಕೂಡ ಚಿನ್ನದ ವ್ಯಾಪಾರ ಮಾಡ್ತಿದ್ದೀನಿ ಅಂತ 2 ಕೆಜಿ 945 ಗ್ರಾಂ ಚಿನ್ನಾಭರಣ ಪಡೆದಿದ್ರು. ವರ್ತೂರು ಪ್ರಕಾಶ್ ಫೋನ್ ಮಾಡಿ ಆಕೆ ಪರಿಚಯ ಮಾಡಿದ್ರು. ಇದರ ಕಾಲ್ ರೆಕಾರ್ಡ್ ಇದೆ ಎಂದಿದ್ದಾರೆ. ಇವ್ರು ನಮ್ಮ ಅಂಗಡಿಗೆ ವರ್ತೂರು ಪ್ರಕಾಶ್ ಅವ್ರ ಜೊತೆಗೆ ಬಂದಿದ್ರು. ಅವರು ಏನೋ ಒಡವೆ ತಗೊಳ್ಬೇಕು, ಇವರು ಜೊತೆಗೆ ಬಂದಿದ್ರು. ಅವ್ರ ಜೊತೆಗೆ ಬಂದುಬಿಟ್ಟು ನಮ್ಮ ಹತ್ರ ಸ್ವಲ್ಪ ಅವತ್ತು ದಿವಸ ಒಡವೆ ಪರ್ಚೇಸ್ ಮಾಡಿ ಹಂಗೆ ಪರಿಚಯ ಆಯಿತು.
ಇನ್ನು ಶ್ವೇತಾ ಗೌಡ ತಾನು ಕದ್ದಿದ್ದ 2 ಚಿನ್ನಾಭರಣಗಳನ್ನ ಬಾಗಲಗುಂಟೆಯ ರಾಮದೇವ್ ಜ್ಯುವೆಲರಿ ಮಾಲೀಕ ಚಿನ್ನಾರಾಮ್ಗೆ ಕೊಟ್ಟಿದ್ದು ಆತ ಚಿನ್ನ ಕರಗಿಸಿ ಬಿಸ್ಕೆಟ್ ಮಾಡಿ ಮಾರಾಟ ಮಾಡ್ತಿದ್ದ ವಿಚಾರ ಕೂಡ ಬಯಲಾಗಿದೆ. ಒಟ್ಟಾರೆ ಪ್ರಕರಣದಲ್ಲಿ ಇನ್ನು ಯಾರ್ಯಾರಿದ್ದಾರೆ ಎನ್ನುವುದು ಮುಂದಿನ ತನಿಖೆಯಿಂದ ಹೊರಬರಬೇಕಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.